ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಾವಿರಾರು ಜನರಿಗೆ ತೊಂದರೆಯಾಗಿದೆ. ಆದರೆ ಈ ಅವಾಂತರಕ್ಕೆ ನಿಜವಾದ ಕಾರಣ ಏನು? ಇಂಡಿಗೋ ನಿರ್ಲಕ್ಷ್ಯವೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಇತಿಹಾಸದಲ್ಲೇ ಅತಿ ದೊಡ್ಡ ವೈಮಾನಿಕ ಬಿಕ್ಕಟ್ಟಿಗೆ ದೇಶ ಸಾಕ್ಷಿಯಾಗಿದೆ. ಕಳೆದ ಒಂದು ವಾರದಿಂದ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಯಾರೂ ಊಹಿಸದ ಬೆಳವಣಿಗೆಗಳು ನಡೆದಿವೆ. ಕಳೆದೊಂದು ವಾರದಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿನಿತ್ಯ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ವಿಮಾನಯಾನ ಸೇವೆಯಲ್ಲಿ ಅಲ್ಲೋಲ ಕಲ್ಲೋಲ. 7ನೇ ದಿನವೂ 400ಕ್ಕೂ ಹೆಚ್ಚು ಫ್ಲೈಟ್ ಕ್ಯಾನ್ಸಲ್. ಇಂಡಿಗೋ ವಿಮಾನ ಹಾರಾಟ ಬಿಕ್ಕಟ್ಟು 7ನೇ ದಿನವಾದ ಇವತ್ತು ಕೂಡ ಮುಂದುವರೆದಿದೆ. ದೇಶಾದ್ಯಂತ ಇವತ್ತು ಹತ್ತಿರ 500 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಬೇಕಿದ್ದ ಹಾಗೂ ಇಲ್ಲಿಂದ ತೆರಳಬೇಕಿದ್ದ 120ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರ ಗೋಳಾಟ ಮುಂದುವರೆದಿದೆ. ಇಂಡಿಗೋ ಏರ್ಲೈನ್ಸ್ ದಿಢೀರ್ ಬಿಕ್ಕಟ್ಟಿಗೆ ಸಿಲುಕಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವಾದ ಡಿಜಿಸಿಎ ಹೊರಡಿಸಿದ ಹೊಸ ರೂಲ್ಸ್ಗಳು ಕಾರಣವಾ ಅನ್ನುವ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಡಿಜಿಸಿಎ ರೂಲ್ಸ್ ಏನು ನೋಡೋಣ. ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದ ವಿಶ್ರಾಂತಿ ಅವಧಿ 36 ಗಂಟೆಯಿಂದ 48 ಗಂಟೆಗೆ ಹೆಚ್ಚಳ ಮಾಡಲಾಗಿದೆ. ರಾತ್ರಿ ವೇಳೆ ವಿಮಾನ ಹಾರಾಟದ ಮಿತಿಯನ್ನು ಹೆಚ್ಚಿಸಲಾಗಿದೆ. ರಾತ್ರಿ 12ರಿಂದ 5ರ ಬದಲು ರಾತ್ರಿ 12ರಿಂದ 6 ಗಂಟೆ ಅವಧಿಯನ್ನ ನೈಟ್ ಡ್ಯೂಟಿ ಅಂತ ಪರಿಗಣಿಸಲಾಗುತ್ತದೆ. ಪೈಲಟ್ಗೆ ಸತತ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ರಾತ್ರಿ ಕಾರ್ಯಾಚರಣೆಗಳಲ್ಲಿ ಒಬ್ಬ ಪೈಲಟ್ನಿಂದ 8 ಗಂಟೆಗಿಂತ ಹೆಚ್ಚು ಅವಧಿ ವಿಮಾನ ಹಾರಾಟ ಮಾಡಿಸುವಂತಿಲ್ಲ. ವಿಮಾನ ಹಾರಿಸುವಾಗ ಪೈಲಟ್ಗಳು ಬಳಸಬಾರದೆಂದು ಡಿಜಿಸಿಎ ಈ ವಿಮಾನ ಕರ್ತವ್ಯ ಸಮಯದ ಮಿತಿ ಎಫ್ಡಿಟಿಎಲ್ ನಿಯಮಗಳನ್ನು ರೂಪಿಸಿದೆ. ಜಾಗತಿಕವಾಗಿಯೂ ಈ ಸ್ಟ್ಯಾಂಡರ್ಡ್ ಇದೆ. ಈ ಅಧ್ವಾನಕ್ಕೆ ಇಂಡಿಗೋ ನಿರ್ಲಕ್ಷ್ಯವೇ ಕಾರಣ. ಡಿಜಿಸಿಎ ಹೊಸ ಕಾನೂನು ಇಂಡಿಗೋ ಸಂಸ್ಥೆಗೆ ಮಾತ್ರವಲ್ಲ, ಅದು ದೇಶದ ಎಲ್ಲಾ ವೈಮಾನಿಕ ಸಂಸ್ಥೆಗಳಿಗಾಗಿ ರೂಪಿಸಿರುವಂತದ್ದು. ಆದರೆ ಹೊಸ ರೂಲ್ಸ್ ಎಫೆಕ್ಟ್ ಇಂಡಿಗೋಗೆ ಮಾತ್ರ ಹೆಚ್ಚು ಎಫೆಕ್ಟ್ ಆಗಲು ಪ್ರಮುಖ ಕಾರಣ. ಸಂಸ್ಥೆಯ ನಿರ್ಲಕ್ಷ್ಯ ಅನ್ನುವುದು ಒಂದು ಕಡೆ, ಇನ್ನೊಂದು ಕಡೆ ದೇಶದ ವೈಮಾನಿಕ ಕ್ಷೇತ್ರದಲ್ಲಿ ಇಂಡಿಗೋ ಸಂಸ್ಥೆಯ ಏಕಸ್ವಾಮ್ಯತೆ. ಹೊಸ ನಿಯಮ ಇದ್ದಕ್ಕಿದ್ದಂತೆಯೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ. ಎಲ್ಲಾ ಸಂಸ್ಥೆಗಳಿಗೆ 18 ತಿಂಗಳ ಸಮಯವನ್ನ ನೀಡಲಾಗಿತ್ತು. ಆದರೆ ಇದರ ಬಗ್ಗೆ ಮುಂದಾಲೋಚನೆಯ ಪ್ಲಾನ್ ಅನ್ನ ಇಂಡಿಗೋ ಮಾಡಿಕೊಂಡಿರಲಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಹೀಗಾಗಿ ಈಗಿನ ಸಮಸ್ಯೆಗೆ ಇಂಡಿಗೋ ಸಂಸ್ಥೆಯೇ ಕಾರಣ ಹೊರತು ನಾವು ಕಾರಣ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತಿದೆ. ಈ ಬಿಕ್ಕಟ್ಟು ನಿವಾರಣೆಯಾಗುವ ತನಕ ಸದ್ಯಕ್ಕೆ 2026ರ ಫೆಬ್ರವರಿ ತನಕ ಡಿಜಿಸಿಎ ನಿಯಮಗಳಲ್ಲಿ ವಿನಾಯಿತಿ ಕೊಡಲಾಗಿದೆ. ಆದರೆ ಸುರಕ್ಷತೆಯಲ್ಲಿ ರಾಜಿ ಇಲ್ಲ ಅಂತ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಾವಿರಾರು ಜನರಿಗೆ ತೊಂದರೆಯಾಗಿದೆ. ಆದರೆ ಈ ಅವಾಂತರಕ್ಕೆ ನಿಜವಾದ ಕಾರಣ ಏನು? ಇಂಡಿಗೋ ನಿರ್ಲಕ್ಷ್ಯವೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಇತಿಹಾಸದಲ್ಲೇ ಅತಿ ದೊಡ್ಡ ವೈಮಾನಿಕ ಬಿಕ್ಕಟ್ಟಿಗೆ ದೇಶ ಸಾಕ್ಷಿಯಾಗಿದೆ. ಕಳೆದ ಒಂದು ವಾರದಿಂದ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಯಾರೂ ಊಹಿಸದ ಬೆಳವಣಿಗೆಗಳು ನಡೆದಿವೆ. ಕಳೆದೊಂದು ವಾರದಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿನಿತ್ಯ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ವಿಮಾನಯಾನ ಸೇವೆಯಲ್ಲಿ ಅಲ್ಲೋಲ ಕಲ್ಲೋಲ. 7ನೇ ದಿನವೂ 400ಕ್ಕೂ ಹೆಚ್ಚು ಫ್ಲೈಟ್ ಕ್ಯಾನ್ಸಲ್. ಇಂಡಿಗೋ ವಿಮಾನ ಹಾರಾಟ ಬಿಕ್ಕಟ್ಟು 7ನೇ ದಿನವಾದ ಇವತ್ತು ಕೂಡ ಮುಂದುವರೆದಿದೆ. ದೇಶಾದ್ಯಂತ ಇವತ್ತು ಹತ್ತಿರ 500 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಬೇಕಿದ್ದ ಹಾಗೂ ಇಲ್ಲಿಂದ ತೆರಳಬೇಕಿದ್ದ 120ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರ ಗೋಳಾಟ ಮುಂದುವರೆದಿದೆ. ಇಂಡಿಗೋ ಏರ್ಲೈನ್ಸ್ ದಿಢೀರ್ ಬಿಕ್ಕಟ್ಟಿಗೆ ಸಿಲುಕಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವಾದ ಡಿಜಿಸಿಎ ಹೊರಡಿಸಿದ ಹೊಸ ರೂಲ್ಸ್ಗಳು ಕಾರಣವಾ ಅನ್ನುವ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಡಿಜಿಸಿಎ ರೂಲ್ಸ್ ಏನು ನೋಡೋಣ.
ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದ ವಿಶ್ರಾಂತಿ ಅವಧಿ 36 ಗಂಟೆಯಿಂದ 48 ಗಂಟೆಗೆ ಹೆಚ್ಚಳ ಮಾಡಲಾಗಿದೆ. ರಾತ್ರಿ ವೇಳೆ ವಿಮಾನ ಹಾರಾಟದ ಮಿತಿಯನ್ನು ಹೆಚ್ಚಿಸಲಾಗಿದೆ. ರಾತ್ರಿ 12ರಿಂದ 5ರ ಬದಲು ರಾತ್ರಿ 12ರಿಂದ 6 ಗಂಟೆ ಅವಧಿಯನ್ನ ನೈಟ್ ಡ್ಯೂಟಿ ಅಂತ ಪರಿಗಣಿಸಲಾಗುತ್ತದೆ. ಪೈಲಟ್ಗೆ ಸತತ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ರಾತ್ರಿ ಕಾರ್ಯಾಚರಣೆಗಳಲ್ಲಿ ಒಬ್ಬ ಪೈಲಟ್ನಿಂದ 8 ಗಂಟೆಗಿಂತ ಹೆಚ್ಚು ಅವಧಿ ವಿಮಾನ ಹಾರಾಟ ಮಾಡಿಸುವಂತಿಲ್ಲ. ವಿಮಾನ ಹಾರಿಸುವಾಗ ಪೈಲಟ್ಗಳು ಬಳಲಬಾರದೆಂದು ಡಿಜಿಸಿಎ ಈ ವಿಮಾನ ಕರ್ತವ್ಯ ಸಮಯದ ಮಿತಿ ಎಫ್ಡಿಟಿಎಲ್ ನಿಯಮಗಳನ್ನು ರೂಪಿಸಿದೆ. ಜಾಗತಿಕವಾಗಿಯೂ ಈ ಸ್ಟ್ಯಾಂಡರ್ಡ್ ಇದೆ. ಈ ಅಧ್ವಾನಕ್ಕೆ ಇಂಡಿಗೋ ನಿರ್ಲಕ್ಷ್ಯವೇ ಕಾರಣ. ಡಿಜಿಸಿಎ ಹೊಸ ಕಾನೂನು ಇಂಡಿಗೋ ಸಂಸ್ಥೆಗೆ ಮಾತ್ರವಲ್ಲ, ಅದು ದೇಶದ ಎಲ್ಲಾ ವೈಮಾನಿಕ ಸಂಸ್ಥೆಗಳಿಗಾಗಿ ರೂಪಿಸಿರುವಂತದ್ದು. ಆದರೆ ಹೊಸ ರೂಲ್ಸ್ ಎಫೆಕ್ಟ್ ಇಂಡಿಗೋಗೆ ಮಾತ್ರ ಹೆಚ್ಚು ಎಫೆಕ್ಟ್ ಆಗಲು ಪ್ರಮುಖ ಕಾರಣ. ಸಂಸ್ಥೆಯ ನಿರ್ಲಕ್ಷ್ಯ ಅನ್ನುವುದು ಒಂದು ಕಡೆ, ಇನ್ನೊಂದು ಕಡೆ ದೇಶದ ವೈಮಾನಿಕ ಕ್ಷೇತ್ರದಲ್ಲಿ ಇಂಡಿಗೋ ಸಂಸ್ಥೆಯ ಏಕಸ್ವಾಮ್ಯತೆ. ಹೊಸ ನಿಯಮ ಇದ್ದಕ್ಕಿದ್ದಂತೆಯೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ. ಎಲ್ಲಾ ಸಂಸ್ಥೆಗಳಿಗೆ 18 ತಿಂಗಳ ಸಮಯವನ್ನ ನೀಡಲಾಗಿತ್ತು. ಆದರೆ ಇದರ ಬಗ್ಗೆ ಮುಂದಾಲೋಚನೆಯ ಪ್ಲಾನ್ ಅನ್ನ ಇಂಡಿಗೋ ಮಾಡಿಕೊಂಡಿರಲಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಹೀಗಾಗಿ ಈಗಿನ ಸಮಸ್ಯೆಗೆ ಇಂಡಿಗೋ ಸಂಸ್ಥೆಯೇ ಕಾರಣ ಹೊರತು ನಾವು ಕಾರಣ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತಿದೆ. ಈ ಬಿಕ್ಕಟ್ಟು ನಿವಾರಣೆಯಾಗುವ ತನಕ ಸದ್ಯಕ್ಕೆ 2026ರ ಫೆಬ್ರವರಿ ತನಕ ಡಿಜಿಸಿಎ ನಿಯಮಗಳಲ್ಲಿ ವಿನಾಯಿತಿ ಕೊಡಲಾಗಿದೆ. ಆದರೆ ಸುರಕ್ಷತೆಯಲ್ಲಿ ರಾಜಿ ಇಲ್ಲ ಅಂತ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಾವಿರಾರು ಜನರಿಗೆ ತೊಂದರೆಯಾಗಿದೆ. ಆದರೆ ಈ ಅವಾಂತರಕ್ಕೆ ನಿಜವಾದ ಕಾರಣ ಏನು? ಇಂಡಿಗೋ ನಿರ್ಲಕ್ಷ್ಯವೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಇತಿಹಾಸದಲ್ಲೇ ಅತಿ ದೊಡ್ಡ ವೈಮಾನಿಕ ಬಿಕ್ಕಟ್ಟಿಗೆ ದೇಶ ಸಾಕ್ಷಿಯಾಗಿದೆ. ಕಳೆದ ಒಂದು ವಾರದಿಂದ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಯಾರೂ ಊಹಿಸದ ಬೆಳವಣಿಗೆಗಳು ನಡೆದಿವೆ. ಕಳೆದೊಂದು ವಾರದಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿನಿತ್ಯ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ವಿಮಾನಯಾನ ಸೇವೆಯಲ್ಲಿ ಅಲ್ಲೋಲ ಕಲ್ಲೋಲ. 7ನೇ ದಿನವೂ 400ಕ್ಕೂ ಹೆಚ್ಚು ಫ್ಲೈಟ್ ಕ್ಯಾನ್ಸಲ್. ಇಂಡಿಗೋ ವಿಮಾನ ಹಾರಾಟ ಬಿಕ್ಕಟ್ಟು 7ನೇ ದಿನವಾದ ಇವತ್ತು ಕೂಡ ಮುಂದುವರೆದಿದೆ. ದೇಶಾದ್ಯಂತ ಇವತ್ತು ಹತ್ತಿರ 500 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಬೇಕಿದ್ದ ಹಾಗೂ ಇಲ್ಲಿಂದ ತೆರಳಬೇಕಿದ್ದ 120ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರ ಗೋಳಾಟ ಮುಂದುವರೆದಿದೆ. ಇಂಡಿಗೋ ಏರ್ಲೈನ್ಸ್ ದಿಢೀರ್ ಬಿಕ್ಕಟ್ಟಿಗೆ ಸಿಲುಕಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವಾದ ಡಿಜಿಸಿಎ ಹೊರಡಿಸಿದ ಹೊಸ ರೂಲ್ಸ್ಗಳು ಕಾರಣವಾ ಅನ್ನುವ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಡಿಜಿಸಿಎ ರೂಲ್ಸ್ ಏನು ನೋಡೋಣ. ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದ ವಿಶ್ರಾಂತಿ ಅವಧಿ 36 ಗಂಟೆಯಿಂದ 48 ಗಂಟೆಗೆ ಹೆಚ್ಚಳ ಮಾಡಲಾಗಿದೆ. ರಾತ್ರಿ ವೇಳೆ ವಿಮಾನ ಹಾರಾಟದ ಮಿತಿಯನ್ನು ಹೆಚ್ಚಿಸಲಾಗಿದೆ. ರಾತ್ರಿ 12ರಿಂದ 5ರ ಬದಲು ರಾತ್ರಿ 12ರಿಂದ 6 ಗಂಟೆ ಅವಧಿಯನ್ನ ನೈಟ್ ಡ್ಯೂಟಿ ಅಂತ ಪರಿಗಣಿಸಲಾಗುತ್ತದೆ. ಪೈಲಟ್ಗೆ ಸತತ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ರಾತ್ರಿ ಕಾರ್ಯಾಚರಣೆಗಳಲ್ಲಿ